ಈಗ ಎಷ್ಟೋ ವರ್ಷಗಳಿಂದ ಬಿಜೆಪಿ ಸರ್ಕಾರದ ನೀತಿ ಏನಪ್ಪಾ ಅಂತಂದ್ರೆ ಅವ್ರು ಏನೇ ಹಗರಣ ಮಾಡಿದ್ರು, ಮಂತ್ರಿಗಳು ಎಷ್ಟೇ ತಪ್ಪು ಮಾಡಿದ್ರು ಕೂಡ ಯಾವುದೇ ಕಾರಣಕ್ಕೂ ಅವ್ರು ರಾಜೀನಾಮೆ ಕೊಡೋದಿಲ್ಲ ಅಂತ ಅವ್ರದ್ದು ಒಂದು ನೀತಿ ಆಗಿತ್ತು. ಜನ ಎಷ್ಟೇ ಆಕ್ರೋಶ ವ್ಯಕ್ತಪಡಿಸ್ಲಿ ನಾವು ಮಾತ್ರ ರಾಜೀನಾಮೆ ಕೊಡೋಲ್ಲ. ಯಾಕಂದ್ರೆ ಜನರಿಗೆ ನಾವು ಎದುರು ಕೊಡೋದಿಲ್ಲ. ಎಲ್ಲ ಸಂಸ್ಥೆಗಳು, ಪ್ರಜಾಸತ್ತಾತ್ಮಕ ಸಂಸ್ಥೆಗಳನ್ನ ಅವರು ತಮ್ಮ ಕಪಿಮುಷ್ಟಿಗೆ ತಗೊಂಡ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಚುನಾವಣೆ ನಾವು ಸುಲಭವಾಗಿ ಗೆಲ್ತೀವಿ, ಇದು ಎಲೆಕ್ಷನ್ ಕಮಿಷನ್ ಬೇರೆ ಸಂಸ್ಥೆಗಳನ್ನು ಉಪಯೋಗಿಸ್ಕೊಂಡು ಜನಕ್ಕೆ ನಮ್ಗೆ ಲೆಕ್ಕ ಇಲ್ಲ ಅನ್ನೋ ರೀತಿ ನಡ್ಕೊಳ್ತಾ ಇದ್ರು. ಬಹಳ ಅಧಿಕಾರದ ಅಹಂಕಾರದಲ್ಲಿ ಮೆರೀತಾ ಇದ್ರು. ಆದರೆ ಈಗ ಅವರಿಗೆ ಪಾಪ ಯುವಜನತೆ ಪ್ರತಿಭಟನೆ ಮಾಡಿ ಪ್ರತಿರೋಧ ತೋರಿಸಿ ಕೊನೆಗೂ ಅವರಿಂದ ರಾಜೀನಾಮೆ ಕೊಡ್ಸೋಂಗೆ ಮಾಡಿದ ಒಂದು ಜವಾಬ್ದಾರಿ ಅವ್ರಿಗೆ ಬರೋ ರೀತಿ ಮಾಡಿದೆ. ಬಟ್ ಇದೇ ರೀತಿ ಅದು ಅವ್ರಿಗೆ ಎಚ್ಚರಿಕೆ. ಮುಂದೆ ಇದೇ ರೀತಿ ಅವರು ತಪ್ಪುಗಳನ್ನು ಮಾಡ್ತಿದ್ರು ಕೂಡ ಮಂತ್ರಿಗಳಿಗೆ ಅವರು ಬೆಂಬಲ ಕೊಡ್ತಾ ಇದ್ರೆ ಜನ ಸುಮ್ಮನೆ ಇರೋದಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಕರ್ನಾಟಕದ ಕೆಪಿಎಸ್ಸಿ ಕೂಡ ಬಹಳಷ್ಟು ಹಗರಣಗಳಾಗಿದೆ, ಅದ್ರ ಬಗ್ಗೆ ಕೂಡ ತನಿಖೆಗಳಾಗಬೇಕು. ಕೆಪಿಎಸ್ಸಿಲೂ ಕೂಡ ತೊಂದರೆ ಇದಾಗಿದೆ. ಬಟ್ ಕೆಪಿಎಸ್ಸಿ ಅಧ್ಯಕ್ಷರು ಮಾಡಿದ್ದು ಯಾರು ಬಿಜೆಪಿ ಪಕ್ಷ, ನಮ್ಮ ಪಕ್ಷದವ್ರು ಮಾಡುವುದಿಲ್ಲ. ಈಗ ಕೆಪಿಎಸ್ಸಿ ಅಧ್ಯಕ್ಷನ ತೆಗೆಯೋಕ್ಕೂ ಕೂಡ ನಮ್ಮ ಸರ್ಕಾರಕ್ಕೆ ಅಧಿಕಾರ ಇಲ್ಲ. ಆದರೂ ಈ ರಾಜ್ಯಪಾಲರು ತಪ್ಪು ಮಾಡಿದ್ದಾರೆ ಜಾತಿ ಪ್ರಮಾಣ ಕೊಡೋದ್ರೊಳಗೆ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಕೊಡೋದ್ರೊಳಗೆ. ಅದನ್ನ ಗಮನಿಸಿಕೊಂಡು ಈಗ ಅವ್ರನ್ನ ಅಮಾನತ್ ಮಾಡಿದ್ದಾರೆ. ನಮ್ಮ ಕ್ಯಾಬಿನೆಟ್ ಕೂಡ ಅದಕ್ಕೆ ಅನುಮೋದನೆ ಕೊಡ್ತಿದೆ. ಬಟ್ ಆದರೂ ಕೂಡ ಅಂತಹ ಒಬ್ಬ ಭ್ರಷ್ಟ ಕೆಪಿಎಸ್ಸಿ ಅಧ್ಯಕ್ಷನ ಇವಾಗ ಅವ್ರನ್ನ ಕಾಯ್ದೆ ಕೊಟ್ಟಿರೋದು ಯಾರು? ಇದೇ ಬಿಜೆಪಿ ಮತ್ತೆ RSS ಅವರ ಲಾಯರೇ ಅವ್ರನ್ನ ರೆಪ್ರೆಸೆಂಟ್ ಮಾಡಿದ್ರು. ಸೊ ಹಾಗಾಗಿ ಒಂದ್ ಕಡೆ ಕೆಪಿಎಸ್ಸಿ ಭ್ರಷ್ಟಾಚಾರ ನಿಲ್ಲಿಸಿ ಅಂತ ಹೇಳ್ತಾರೆ, ಆದ್ರೆ ಅಂತ ಭ್ರಷ್ಟನ ರಕ್ಷಣೆಗೆ ಅವರೇ ಮುಂದಾಗ್ತಾರೆ. ಸೊ ಇದು ಬಿಜೆಪಿಯ ಹಿಪೋಕ್ರೆಸಿನ ತೋರಿಸುತ್ತೆ. ಆಷಾಢದ 2ನೇ ಶುಕ್ರವಾರ ಸ್ವಲ್ಪ ಜಾಸ್ತಿ ವೆಹಿಕಲ್ ಜಾಸ್ತಿ. ಹೌದು, ಮೊದಲನೇ ವಾರ ಚೆನ್ನಾಗಾಯ್ತು. ಬಟ್ 2ನೇ ವಾರ ಸ್ವಲ್ಪ ವೆಹಿಕಲ್ಸ್ಗಳು ಜಾಸ್ತಿ ಬಂದ್ಬಿಟ್ಟು ಮತ್ತೆ ಅವ್ರನ್ನ ಬೆಟ್ಟದ ಮೇಲೂ ಕೂಡ ಕೆಲವು ಒತ್ತಡಗಳಿಗೆ ಮಾಡೋದು ಆಡಳಿತ ಬಿಟ್ಟು ಬಿಟ್ಟಿದೆ. ಅದರಿಂದ ಸ್ವಲ್ಪ ತೊಂದರೆ ಆಗಿದೆ ಜನತೆಗೆ. ಬಟ್ ಆದ್ರೆ ಮತ್ತೆ ಬರೋ ವಾರಗಳಲ್ಲಿ ಆ ರೀತಿ ತೊಂದರೆ ಆಗದವರಿಗೆ ಖಂಡಿತ ಬರಲ ಸಮಸ್ಯೆ ಇದೆ. ಈಗ ರೈತರುಗಳಿಗೆ ದುಡ್ಡು ಕಟ್ತಾ ಇಲ್ಲ ಅಂತೇಳಿ ನೋಟಿಸ್ಗಳು ಕೊಡ್ತಾ ಇದ್ದಾರೆ, ನೋಟಿಸ್ಗಳು ಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸಣ್ಣ ಫೈನಾನ್ಷಿಯಲ್ ಸಂಸ್ಥೆಗಳಿಂದ ಏನು ಸಾಲ ತಗೊಂಡಿರ್ತಾರೆ ಅವರು ರೈತರನ್ನ ಪೀಡಿಸಬಾರ್ದು ಅಂತ ಹೇಳಿ ನಾವು ಕಾನೂನು ತೆಗೆದುಕೊಂಡಿದ್ದೀವಿ. ಸೊ ಆ ಕಾನೂನು ತಂದಿದ್ದೇವೆ. ಆ ಕಾನೂನು ಮೂಲಕ ಯಾರು ಈ ರೀತಿ ಪೀಡಿಸ್ತಿರ್ತಾರೆ ರೈತರಿಗೆ ಅವ್ರಿಗೆ ಕ್ರಮ ಜರುಗಿಸುವಂತ ಕೆಲಸ ಮಾಡ್ತೀವಿ. ಯಾವುದೇ ರೈತರು ಕೂಡ ನೆಸೆಸರಿಯಾಗಿ ಹರಾಸ್ಮೆಂಟ್ಗೆ ಒಳಗಾಗಬಾರ್ದು. ಯಾವ ಬ್ಯಾಂಕ್ ಖಂಡಿತ ಇದನ್ನ ಸರ್ಕಾರ ಗಮನಕ್ಕೆ ತಂದು ಆ ಬ್ಯಾಂಕ್ ಮ್ಯಾನೇಜರ್ಗಳಿಗೆ ಸ್ವಲ್ಪ ಸೂಚನೆ ಕೊಡುವಂತ ಕೆಲಸ ಮಾಡ್ತಾರೆ. ಮೊನ್ನೆ ಸಿದ್ದರಾಮಯ್ಯವರು ಮಾತಾಡಿದ್ದಾರೆ, ಅಂದ್ರೆ ನಾನು ಇನ್ನು ಚುನಾವಣೆ ನಿಲ್ಲೋದಿಲ್ಲ, ಚುನಾವಣೆ ರಾಜಕಾರಣ ಬಹಳ ಕಲುಷಿತ ಆಗಿದೆ ಅನ್ನೋದು ಕನ್ವಿನ್ಸ್ ಮಾಡ್ತಿದ್ದಾರೆ. ಇಲ್ಲ, ಮೊದಲಿಂದನೂ ಕೂಡ ತಂದೆಯವರು ಅದನ್ನೇ ಹೇಳಿದ್ರು. ಅವ್ರು ಮುಖ್ಯಮಂತ್ರಿಗಳಾಗಿದ್ದಾಗಲೂ ಅದೇ ಹೇಳ್ತಾ ಇದ್ರು, 2028 ಚುನಾವಣೆ ನಾನು ನಿಲ್ಲೋದಿಲ್ಲ ಅಂತ. ಸೊ ಹಾಗಾಗಿ ಮೊದಲೇ ಅವ್ರು ತೀರ್ಮಾನ ಮಾಡಿದ್ದಾರೆ. ಅವ್ರ ತೀರ್ಮಾನಕ್ಕೆ ನಾವೆಲ್ಲರೂ ಗೌರವ ಕೊಡೋದು. ಯಾಕಂದ್ರೆ ಅವ್ರ ಅಭಿಮಾನಿಗಳಿಂದ ನಿಲ್ಲಬೇಕು ಅನ್ನುವಂಥ ಪ್ರೆಷರ್ ಕೂಡ ಇದೆ. ಅವರು ಸಕ್ರಿಯ ರಾಜಕಾರಣದಲ್ಲಂತೂ ಇದ್ದೇ ಇರ್ತಾರೆ. ಚುನಾವಣಾ ರಾಜಕೀಯ ಬಿಟ್ಟರು ಕೂಡ ಸಕ್ರಿಯ ರಾಜಕಾರಣದಲ್ಲಿ ಇದ್ದೇ ಇರ್ತಾರೆ. ಯಾರು ಶೋಷಿತ ವರ್ಗದವರು ಇರ್ತಾರೆ, ಯಾರು ವಲ್ನರಬಲ್ ಇರ್ತಾರೆ ಅಂಥವ್ರ ಪರವಾಗಿ ದನಿಯ ತೊಂದರೆ ಕೆಲಸ ಮಾಡ್ಕೊಂಡೇ ಬರ್ತಾರೆ. ಸೊ ಹಾಗಾಗಿ ಅವ್ರು ಚುನಾವಣೆಯಲ್ಲಿ ಇಲ್ಲದೆ ಹೋದ್ರು ಕೂಡ ಅವ್ರ ಪರವಾಗಿ ಕನ್ವಿನ್ಸ್ ಮಾಡ್ತೀರಾ ನಿಲ್ಲಕ್ಕೆ? ಈಗ ತಂದೆಯವರು ಒಂದ್ಸರಿ ತೀರ್ಮಾನ ತಗೊಂಡ್ರೆ ಗಟ್ಟಿಯಾಗಿ ಯಾರು ಕೂಡ ಅದನ್ನ ಬದಲಾಯಿಸೋದಕ್ಕಾಗೋದಿಲ್ಲ. ಸೊ ಮತ್ತೆ ನಾನು ಕೂಡ ಒಬ್ಬ ಮಗ ಆಗಿ ತಂದೆಯವರು 80 ವರ್ಷ ಹತ್ರ ಬಂದಾಗ ಅವರು ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡ್ಲಿ, ಮತ್ತೆ ತಮ್ಮ ಕೆಲಸ ಅದು ಇದು ಅಂತ ಹೇಳಿ ಆರೋಗ್ಯ ನಿರ್ಲಕ್ಷ್ಯ ಮಾಡದೇ ಇರಲಿ ಅನ್ನೋ ಬಯಕೆ ನನಗೂ ಇರುತ್ತೆ. ಸೊ ಹಾಗಾಗಿ ನಾನು ಕೂಡ ಕನ್ವಿನ್ಸ್ ಮಾಡ್ತೀನಿ. ಈಗಾಗಲೇ ಇವತ್ತು ಸಾಯಂಕಾಲಕ್ಕೆ ಹೈಕಮಾಂಡ್ ಹೋಗ್ತಾ ಇದ್ದಾರೆ ಎಲ್ಲ ಲೀಡರ್ಗಳನ್ನ. ಮುಖ್ಯಮಂತ್ರಿ ಅದಾಗಿ ಎಲ್ಲ ವರಿಷ್ಠರು ಕೂಡ ಹೋಗ್ತಾರೆ, ತಂದೆಯವರು ಕೂಡ ಹೋಗ್ತಾ ಇದ್ದಾರೆ. ಸೊ ಅವರು ಚರ್ಚೆ ಮಾಡಿ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆದಷ್ಟು ಬೇಗ ಮಾಡ್ತಾರೆ. ಬಹುಶಃ ಈ ವಾರದೊಳಗೆ ಮಾಡ್ತಾರೆ. ಸೊ ಇಷ್ಟೊಂದು ಜನದ ಹೆಸರಿದೆ. ನಮ್ಮ ಮೈಸೂರಲ್ಲೂ ಕೂಡ ದೊಡ್ಡ ಲೀಡರ್ಗಳಿದ್ದಾರೆ. ಸೊ ಅವರು ಕೂಡ ಮಂತ್ರಿಗಳಾಗುವಂಥ ಸಂಭಾವನೀಯತೆ ಇರುತ್ತೆ. ಸೊ ನೋಡ್ಬೇಕು ಏನು ತೀರ್ಮಾನ. ಸರ್, ಮೈಸೂರು ಸ್ವಲ್ಪ ಡ್ರಗ್ ಮೈನಸ್ ಅಂತ ಮೈಸೂರಿರೋದಂತೂ ನಿಜ, ಅದನ್ನ ಯಾರು ಅಲ್ಲಗಿಡೋದಕ್ಕಾಗೋದಿಲ್ಲ. ಬಟ್ ಆದರೂ ಕೂಡ ನಮ್ಮ ಸರ್ಕಾರ ಆ ಡ್ರಗ್ ಮೈನಸನ್ನ ಕಂಟ್ರೋಲ್ ಮಾಡೋದಕ್ಕೆ ಈ ಪ್ರಯತ್ನ ಮಾಡಬೇಕು, ಎಲ್ಲ ಪ್ರಯತ್ನಗಳನ್ನು ಮಾಡಿದ್ರು. ಇವತ್ತು ಕೂಡ ಒಂದು ಜಾಗೃತಿ ಅಭಿಯಾನ, ಡ್ರಗ್ ಮಾದಕ ವ್ಯಸನದ ಬಗ್ಗೆ ಒಂದು ಜಾಗೃತಿ ಅಭಿಯಾನ ಮಾಡಬೇಕು ಅಂತ ಈ ಕಾರ್ಯಕ್ರಮ ಮಾಡಿದ್ರು. ನಾನು ಕೂಡ ಕಂಬಳ ಇನ್ನೂ ಪೂರ್ತಿ ತೀರ್ಮಾನ ಮುಖ್ಯಮಂತ್ರಿಗಳು ಹೇಳಿಲ್ಲ. ಬಟ್ ಸಿದ್ಧತೆ ಮಾಡ್ಕೊಳ್ತಿದ್ದೀವಿ. CM ಅವ್ರು ಸಿಗ್ನಲ್ ಕೊಟ್ಟರೆ ಕಂಬಳ ಕೂಡ